ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಳ್ಳೆ ಗ್ರೋತ್ ಪೊಟೆನ್ಷಿಯಲ್ ಇರುವಂತಹ 2 ಇಂಪಾರ್ಟೆಂಟ್ ಷೇರುಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಹಿಂದೆ ಕೂಡ ಈ ಸ್ಟಾಕ್ಗಳ ಬಗ್ಗೆ ಹಲವು ಸಲ ಕವರ್ ಮಾಡಿದ್ದೀನಿ. ಜೊತೆಗೆ ಈಗಾಗಲೇ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಈ ಸ್ಟಾಕ್ಗಳು ಕೊಟ್ಟಿದ್ದಾವೆ. ಬಟ್ ಇನ್ನು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಷಿಯಲ್ ಕೂಡ ಇದೆ. ಸೊ ಈಗಲೂ ಕೂಡ ಸ್ಟಡಿ ಮಾಡಿ ನೀವು ಡಿಸಿಷನ್ ತಗೊಳ್ಬಹುದು. ನೋಡೋಣ ಯಾವ ಷೇರುಗಳು ಯಾಕೆ ನಾನು ಕವರ್ ಮಾಡ್ತಾ ಇದ್ದೀನಿ, ಎಷ್ಟು ಗ್ರೋತ್ ಪೊಟೆನ್ಷಿಯಲ್ ಇದೆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಗೆಳೆಯರೆ, ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಾನು ಈ ಹಿಂದೆ ಕೆಲವು ಸಲ ಗೋಲ್ಡನ್ ಎಗ್ ಷೇರುಗಳು ಅಥವಾ ಚಿನ್ನದ ಮೊಟ್ಟೆ ಇಡೋ ಕೋಳಿ ತರದ ಷೇರುಗಳು ಅಂತ ಕವರ್ ಮಾಡಿದ್ದೀನಿ. ಈ 2 ಷೇರುಗಳು ಕೂಡ ಚಿನ್ನದ ಮೊಟ್ಟೆ ಇಡೋ ಷೇರುಗಳೇ. ಯೂಶಲಿ ಯಾವ ಶೇರನ್ನು ನಾನು ಚಿನ್ನದ ಮೊಟ್ಟೆ ಇಡೋ ಷೇರುಗಳು ಅಂತ ಕರಿತೀನಿ ಅಂತಂದ್ರೆ, ಅದು ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಮಾಡಿ ಕೊಡಬೇಕು, ಅದರ ಜೊತೆ ಡಿವಿಡೆಂಡ್ ಕೂಡ ಕೊಡಬೇಕು. ನಾವು ಇನ್ವೆಸ್ಟ್ ಮಾಡಿದ 1 ಲಕ್ಷ, 1.5 ಲಕ್ಷ, 2 ಲಕ್ಷ, 2.5 ಲಕ್ಷ ಕೂಡ ಆಗಿ ಬೆಳಿಬೇಕು. ಅದ್ರ ಜೊತೆ ಒಳ್ಳೆ ಡಿವಿಡೆಂಡ್ ಕೂಡ ಪ್ರತಿ ವರ್ಷ ಸಿಗಬೇಕು. ಈ 2 ಒಳ್ಳೆ ಪ್ರಮಾಣದಲ್ಲಿ ಸಿಗುವಂತ ಷೇರುಗಳನ್ನ ನಾನು ಚಿನ್ನದ ಮೊಟ್ಟೆ ಇಡೋ ಷೇರುಗಳು ಅಥವಾ ಗೋಲ್ಡನ್ ಎಗ್ ಸ್ಟಾಕ್ಸ್ ಅಂತ ಕರಿತೀನಿ. ಈ ಷೇರುಗಳಲ್ಲಿ ಆ 2 ಇದೆ. ಡಿವಿಡೆಂಡ್ ಕೂಡ ಚೆನ್ನಾಗಿ ಪೇ ಮಾಡ್ತವೆ, ಜೊತೆಗೆ ರಿಟರ್ನ್ಸ್ ಕೂಡ ಕೊಡ್ತಿದ್ದಾವೆ, ಮುಂದೆ ಕೂಡ ಕೊಡುವಂತ ಪೊಟೆನ್ಷಿಯಲ್ ಇದೆ. ಹಾಗಾಗಿ ಈ ಷೇರುಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ಅಟ್ ದ ಸೇಮ್ ಟೈಮ್ ಇಲ್ಲಿ ರಿಸ್ಕ್ ಕೂಡ ಇದೆ. ಮಾರ್ಕೆಟ್ ಅಂದ್ಮೇಲೆ ರಿಸ್ಕ್ ಇದ್ದದ್ದೇ, ಅದರಲ್ಲೇನು ಆಶ್ಚರ್ಯ ಪಡುವಂತದ್ದಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಷೇರುಗಳಲ್ಲಿ ಸ್ವಲ್ಪ ಜಾಸ್ತಿನೇ ರಿಸ್ಕ್ ಇದೆ. ಆ ರಿಸ್ಕ್ ಏನು ಅಂತಂದ್ರೆ PSUs, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್, ಅಂದ್ರೆ ಸರ್ಕಾರಿ ಕಂಪನಿಗಳು. ಈ 2 ಕಂಪನಿಗಳು ಕೂಡ ಸರ್ಕಾರಿ ಕಂಪನಿಗಳು. ಸರ್ಕಾರಿ ಕಂಪನಿಗಳು ಅಂದ ತಕ್ಷಣ ನಿಮ್ಗೆ ಗೊತ್ತಿದೆ, ಸರ್ಕಾರ ತಗೊಳ್ಳೋಂತ ನಿರ್ಧಾರದ ಮೇಲೆ ಈ ಷೇರುಗಳ ಪರ್ಫಾರ್ಮೆನ್ಸ್ ಕೆಲವು ಸಲ ಡಿಪೆಂಡ್ ಆಗುತ್ತೆ. ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡ್ರೆ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ಬೋದು, ಕೆಟ್ಟ ನಿರ್ಧಾರವನ್ನು ತಗೊಂಡ್ರೆ ಕೆಟ್ಟ ಪರ್ಫಾರ್ಮೆನ್ಸ್ಗೆ ಕಾರಣ ಆಗ್ಬೋದು. ಈ ರಿಸ್ಕ್ ಇರುತ್ತೆ. ಜೊತೆಗೆ ಸರ್ಕಾರಿ ಕಂಪನಿಗಳು ಅನ್ನೋದು ಒಂದು ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ಯಾಕೆಂತಂದ್ರೆ ಕಂಪನಿ ಮುಳುಗುವಂತ ಚಾನ್ಸಸ್ ಇರೋದಿಲ್ಲ. ಯಾಕಂದ್ರೆ ಕಂಪನಿ ಮುಳುಗಿದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು, ಹಾಗಾಗಿ ಕಂಪನಿಯನ್ನ ಮುಳುಗೋದಕ್ಕೆ ಬಿಡೋದಿಲ್ಲ. ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಅಂತ ಸಂದರ್ಭದಲ್ಲಿ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ. ಬಟ್ ಆ ಒಂದು ರಿಸ್ಕ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕಾಗತ್ತೆ. ಇಲ್ಲಿ ಕವರ್ ಮಾಡ್ತಿರೋಂತ 2 ಸ್ಟಾಕ್ಗಳು ಕೂಡ ಸರ್ಕಾರಿ ಕಂಪನಿಗಳಾಗಿದ್ದಾವೆ. ಸೊ ರಿಸ್ಕ್ ಅಡ್ವಾಂಟೇಜ್ 2 ಇರುತ್ತೆ. 2 ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಮುಂದುವರೆದು ನೋಡೋದಾದ್ರೆ ಈ 2 ಸ್ಟಾಕ್ಗಳು ಕೂಡ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಷೇರುಗಳು. ಪವರ್ ಸೆಕ್ಟರ್ ಅಂದ ತಕ್ಷಣ ಬಹುಶಃ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಷೇರುಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ಈಗಾಗಲೇ ಪವರ್ ಸೆಕ್ಟರ್ ಅಲ್ಲಿ ಈ 2 ಷೇರುಗಳನ್ನ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ. ಟ್ವಿನ್ಸ್ ಅಂತಾನೆ ಕರಿಬಹುದು ಈ 2 ಷೇರುಗಳನ್ನ. ನೋಡೋಣ ಯಾವ ಷೇರುಗಳು ಅಂತ. ಅದಕ್ಕಿಂತ ಮುಂಚೆ ಪವರ್ ಸೆಕ್ಟರ್ ಅಲ್ಲಿ ಇರುವಂತಹ ಅಪರ್ಚುನಿಟೀಸ್ ಅನ್ನ ನೋಡ್ಕೊಂಡು ಮುಂದುವರಿಯೋಣ. ಎಸ್ಪೆಷಲಿ ನಮ್ಮ ಸರ್ಕಾರ ಅಂಬಿಷಿಯಸ್ ಟಾರ್ಗೆಟ್ ಅನ್ನ ಹಾಕೊಂಡಿದೆ 2030 ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ. ರಿನ್ಯೂವಬಲ್ ಎನರ್ಜಿನಲ್ಲಿ ನೋಡಬಹುದು 500 ಗಿಗಾವ್ಯಾಟ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ 2030 2032 600 ಗಿಗಾವ್ಯಾಟ್ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ರಿನ್ಯೂವಬಲ್ ಎನರ್ಜಿ ಅಂದ್ರೆ ಅದು ಸೋಲಾರ್ ಆಗ್ಬೋದು, ಹೈಡ್ರೋ ಆಗ್ಬೋದು, ವಿಂಡ್ ಆಗ್ಬೋದು, ಎಲ್ಲವೂ ರಿನ್ಯೂವಬಲ್ ಎನರ್ಜಿನಲ್ಲೇ ಬರುತ್ತೆ. ನಂತರ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಕೂಡ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ತಿದೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಕೂಡ ನೋಡಬಹುದು. 42 ಟ್ರಿಲಿಯನ್ ಓವರ್ ದ ನೆಕ್ಸ್ಟ್ ಡಿಕೇಡ್. 42 ಟ್ರಿಲಿಯನ್ ಮುಂದಿನ 10 ವರ್ಷಗಳಲ್ಲಿ ಇನ್ವೆಸ್ಟ್ ಮಾಡುವಂತ ಅಪರ್ಚುನಿಟಿ ಇದೆ ಈ ಸೆಕ್ಟರ್ ಅಲ್ಲಿ. ಜೊತೆಗೆ ಪವರ್ ಡಿಮಾಂಡ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ಇದು ನಮಗೆ ಇಂಪಾರ್ಟೆಂಟ್. ಯಾಕಂದ್ರೆ ಪವರ್ ಡಿಮಾಂಡ್ ಜಾಸ್ತಿ ಆಗ್ಬೇಕು, ಪವರ್ ಉತ್ಪಾದನೆ ಜಾಸ್ತಿ ಆಗ್ಬೇಕು, ಆಗತ್ತಾನೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೆಯೋದು. ಇಲ್ಲೇ ನೋಡಬಹುದು, ಇಂಡಿಯಾಸ್ ಪವರ್ ಡಿಮಾಂಡ್ ಇಸ್ ಪ್ರೊಜೆಕ್ಟೆಡ್ ಟು ಅಕ್ಸಲರೇಟ್ ಅಟ್ 7% ಅಥವಾ 7% ಪ್ಲಸ್ CAGR fueled by new demand drivers such as electric vehicles, data centers, increased electrification across industries. ಹೊಸ ಸೆಗ್ಮೆಂಟ್ಸ್ ಏನ್ ಬರ್ತಾ ಇದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗ್ಬೋದು, ಡೇಟಾ ಸೆಂಟರ್ಸ್ ಆಗ್ಬೋದು, ಹಾಗೆ ಎಲೆಕ್ಟ್ರಿಫಿಕೇಶನ್ ಅಕ್ರಾಸ್ ಇಂಡಸ್ಟ್ರೀಸ್, ಇದು ಇನ್ನು ಡಿಮಾಂಡ್ ಅನ್ನ ಜಾಸ್ತಿ ಮಾಡ್ತಾ ಇದೆ. 7% ಗಿಂತ ಜಾಸ್ತಿ CAGR ಕಂಡು ಬರ್ಬೋದು ಅನ್ನೋಂತ ಪ್ರೊಜೆಕ್ಷನ್ ಅನ್ನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಚಾಲೆಂಜಸ್ ಕೂಡ ಇದೆ. ಆ ಚಾಲೆಂಜಸ್ ಅನ್ನ ಸಕ್ಸಸ್ಫುಲ್ ಆಗಿ ಮೆಟ್ಟಿಕೊಂಡೇ ಮುಂದಕ್ಕೆ ಹೋಗ್ಬೇಕಾಗಿದೆ ಈ ಸೆಕ್ಟರ್. ಹಾಗಾದ್ರೆ ಯಾವ ಷೇರುಗಳಿದ್ದಾವೆ ಇದರಲ್ಲಿ? ಮೊದಲನೇ ಸ್ಟಾಕ್ ನಾವು ಬರೋದಾದ್ರೆ ಅದು ಪವರ್ ಫೈನಾನ್ಸ್ ಕಾರ್ಪೊರೇಷನ್. ಈ 2 ಷೇರುಗಳು ಕೂಡ ಫೈನಾನ್ಸಿಂಗ್ ಅನ್ನ ಮಾಡುವಂತ ಕಂಪನೀಸ್. ಇವರುಗಳು ಪವರ್ ಜನರೇಷನ್ ಮಾಡೋದಿಲ್ಲ, ಬಟ್ ಪವರ್ ಜನರೇಷನ್ ಮಾಡುವಂತ ಕಂಪನೀಸ್ಗೆ ಫೈನಾನ್ಸಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ಪವರ್ ಪ್ರೊಡಕ್ಷನ್ ಆಗ್ಬೋದು ಅಥವಾ ಪವರ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಡೆವಲಪ್ ಮಾಡ್ತಾರೆ ಆ ಕಂಪನೀಸ್ಗೆ ಇವರುಗಳು ಫೈನಾನ್ಸಿಂಗ್ ಅನ್ನ ಮಾಡ್ತಾರೆ. ಅದು ಗ್ರೀನ್ ಎನರ್ಜಿ ಆಗ್ಬೋದು ಅಥವಾ ಫಾಸಿಲ್ ಫ್ಯೂಯಲ್ ಆಗ್ಬೋದು ಅಥವಾ ಯಾವುದೇ ನ್ಯೂಕ್ಲಿಯರ್ ಎನರ್ಜಿ ಆಗ್ಬೋದು. ಯಾವುದೇ ಪವರ್ ಸೆಕ್ಟರ್ ನ ಗ್ರೋತ್ಗೆ ಫೈನಾನ್ಸಿಂಗ್ ಅನ್ನ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಬಿಸ್ನೆಸಸ್ಗೂ ಕೂಡ ಫೈನಾನ್ಸಿಂಗ್ ಅನ್ನ ಮಾಡ್ತಾ ಇದ್ದಾರೆ.
ಈ ಅವಕಾಶವನ್ನ ಸರ್ಕಾರ 2020ರಲ್ಲೇ ಮಾಡಿಕೊಟ್ಟಿದೆ ಈ ಕಂಪನೀಸ್ಗೆ. ಆಗ್ಲೇ ನಾನು ಈ 2 ಶೇರುಗಳನ್ನ ಕವರ್ ಮಾಡಿದ್ದು ಅರೌಂಡ್ 100 ರುಪೀಸ್ ರೇಂಜ್ ಅಲ್ಲಿ ಇದ್ದು 2 ಶೇರುಗಳು ಕೂಡ. ಅಲ್ಲಿಂದ ಕೂಡ ನಾನು ಪದೇ ಪದೇ ಕವರ್ ಮಾಡ್ತಾ ಇದ್ದೀನಿ. ಈಗಲೂ ಕೂಡ ಈ ಸ್ಟಾಕ್ ಗಳಲ್ಲಿ ಗ್ರೋತ್ ಪೊಟೆನ್ಶಿಯಲ್ ಇದೆ, ಬಟ್ ರಿಸ್ಕ್ ನಿಮ್ಗೆ ಗೊತ್ತಿದೆ. ಮೊದಲನೇದು ಸರ್ಕಾರಿ ಕಂಪನಿ ಅನ್ನೋದು. 465 ರೂಪಾಯಿ ಟ್ರೇಡ್ ಆಗ್ತಿದೆ. ಮಾರ್ಕೆಟ್ ಕ್ಯಾಪ್ ನೋಡಬಹುದು, 1.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. PE ರೇಷಿಯೋ ನೋಡಬಹುದು ಜಸ್ಟ್ 7 ಇದೆ. ನಂತರ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 15% ಇದೆ. ಹಾಗೆ ಈ ಹಿಂದ ನೋಡಬಹುದು ಡೌನ್ ಇದೆ, ಸ್ಟಾಕ್ 18.5% ಡೌನ್ ಆಗಿದೆ. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 389% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಅಪ್ ಟು 2021 ಯಾವುದೇ ರೀತಿ ಒಳ್ಳೆ ರಿಟರ್ನ್ಸ್ ಇರಲಿಲ್ಲ ಈ ಸ್ಟಾಕ್ ಅಲ್ಲಿ. ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಬಿಕಾಸ್ ಆಫ್ ವೇರಿಯಸ್ ಚೇಂಜಸ್. ಇಂಡಸ್ಟ್ರಿಯಲ್ಲಿ ಆದಂತಹ ಬದಲಾವಣೆಗಳು, ಸರ್ಕಾರ ಇಲ್ಲಿ ತಂದಂತಹ ಬದಲಾವಣೆಗಳು ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಕಾರಣ ಆದವು ಅಂತಾನೆ ಹೇಳ್ಬೋದು. ರಿಟರ್ನ್ ಪ್ರೊಫೈಲ್ ಇದಾಯ್ತು. ಇನ್ನು ಡಿವಿಡೆಂಡ್ ಹಿಸ್ಟ್ರಿ ಏನ್ ಹೇಳುತ್ತೆ ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು, 2024ರಲ್ಲಿ 5 ಟೈಮ್ಸ್ ಡಿವಿಡೆಂಡ್ ಕೊಟ್ಟಿದೆ ಕಂಪನಿ. 2023ರಲ್ಲಿ 3 ಟೈಮ್ಸ್ ಕೊಟ್ಟಿದೆ. 2022ರಲ್ಲಿ 4 ಟೈಮ್ಸ್ ಕೊಟ್ಟಿದೆ. ಹಾಗೆ 2021ರಲ್ಲೂ ಕೂಡ 4 ಟೈಮ್ಸ್ ಕೊಟ್ಟಿದೆ. ಈ ರೀತಿ ಪ್ರತಿ ವರ್ಷ 3 to 4 ಟೈಮ್ಸ್ ಡಿವಿಡೆಂಡ್ ಅನ್ನ ಕೊಡ್ತಾ ಇದೆ. ನೋಡಬಹುದು ಖಂಡಿತ 3 ರೂಪೀಸ್, 4 ರೂಪೀಸ್, 2 ರೂಪೀಸ್ ಈ ರೀತಿ ಇದೆ. ಬಟ್ ಸ್ಟಿಲ್ ನೋಡಬಹುದು ಇಲ್ಲಿ 2.9% ಡಿವಿಡೆಂಡ್ ಈಲ್ಡ್ ಇದೆ. ನಿಯರ್ಲಿ 3% ಡಿವಿಡೆಂಡ್ಸ್ ಅಲ್ಲೇ PFC ನಲ್ಲಿ ಇನ್ವೆಸ್ಟರ್ಸ್ ರಿಟರ್ನ್ಸ್ ಅನ್ನ ಪಡ್ಕೊಳ್ತಿದ್ದಾರೆ. ಇನ್ನು ಕಂಪನಿಯ ಬಗ್ಗೆ ನೋಡಿದ್ರೆ ಬುಕ್ ವ್ಯಾಲ್ಯೂ ನೋಡಬಹುದು 333. ಬಿಗ್ ಡಿಫರೆನ್ಸ್ ಏನಿಲ್ಲ ಬುಕ್ ವ್ಯಾಲ್ಯೂಗೂ ಕರೆಂಟ್ ಪ್ರೈಸ್ಗೂ. ಹಾಗೆ ಇಂಟ್ರಿನ್ಸಿಕ್ ವ್ಯಾಲ್ಯೂ 742 ಇದೆ. 5 ಇಯರ್ಸ್ PE ನೋಡಬಹುದು ಜಸ್ಟ್ 3 ಇದೆ. ಸ್ಟಾಕ್ PE ಈಗ 7 ಟೈಮ್ಸ್ ಇದೆ. ಇಂಡಸ್ಟ್ರಿ PE 31 ಇದೆ ನಿಯರ್ಲಿ. ಇಂಡಸ್ಟ್ರಿ PE ಹೋಲಿಸಿದ್ರೆ ಖಂಡಿತ ಫುಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್ ಅಂತಾನೆ ಹೇಳ್ಬೋದು. ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಮಾರ್ಚ್ 2013 ಡೇಟಾ ಇದೆ. 17,000 ಕೋಟಿಯಿಂದ ಶುರುವಾಗಿ ನೋಡಬಹುದು 21, 24, 27, 48, 48, 54, 62, 71, 76, 77, 91, ಈಗ 98,000 ಕೋಟಿ. ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ರೆವಿನ್ಯೂ ಬೆಳೀತಾ ಇದೆ ವರ್ಷದಿಂದ ವರ್ಷಕ್ಕೆ. ಹಾಗೆ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಪವರ್ ಸೆಕ್ಟರ್ ಅಲ್ಲಿ. ಜೊತೆಗೆ ಇವರಿಗೆ ಬೇರೆ ಬೇರೆ ಸೆಕ್ಟರ್ಸ್ಗೂ ಕೂಡ ಫೈನಾನ್ಸಿಂಗ್ ಅನ್ನ ಮಾಡುವಂತ ಅವಕಾಶವನ್ನ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಕೊಟ್ಟಿದೆ. ಮುಂಚೆ ಓನ್ಲಿ ಪವರ್ ಸೆಕ್ಟರ್ ಗೆ ಮಾಡಬೇಕಿತ್ತು, ಬಟ್ ಈಗ ಬೇರೆ ಇಂಡಸ್ಟ್ರೀಸ್ಗೂ ಕೂಡ ಪವರ್ ಸೆಕ್ಟರ್ ಅಲ್ಲದೆ ಫೈನಾನ್ಸಿಂಗ್ ಅನ್ನ ಮಾಡುವಂತ ಅವಕಾಶ ಸಿಕ್ಕಿದೆ. ಅದು ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಲಾಭವನ್ನ ಗಳಿಸ್ತಾ ಇದೆ. ಫ್ಲಕ್ಚುಯೇಷನ್ಸ್ ಇದೆ, ಬಟ್ 28,000 ಕೋಟಿ ಅಂತಂದ್ರೆ ಲಾಭ. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಡ್ತಾ ಇದೆ. ಇನ್ನು ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಚೆನ್ನಾಗಿದೆ. CAGR ಚೆನ್ನಾಗಿದೆ. ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ. ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. 3 ಇಯರ್ಸ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಬಟ್ TTM ಅಲ್ಲಿ ಇಂಪ್ರೂವ್ ಆಗಿದೆ ನೋಡಬಹುದು. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರೌಂಡ್ 56% ಪ್ರಮೋಟರ್ ಹೋಲ್ಡಿಂಗ್ ಇದೆ. FIS 17.74% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 17.43% ಹೋಲ್ಡಿಂಗ್ ಇಟ್ಟಿದ್ದಾರೆ. ಪಬ್ಲಿಕ್ ಅರೌಂಡ್ 9% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಮೋರ್ ದನ್ 35% FIS DIS ಇದ್ದಾರೆ. ಪ್ರಮೋಟರ್ಸ್ ಕೂಡ ಆಲ್ಮೋಸ್ಟ್ 56% ಇದ್ದಾರೆ. ಪ್ರಮೋಟರ್ಸ್ ಅಂತಂದ್ರೆ ಇಲ್ಲಿ ನೋಡಿದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರ್ತಾರೆ ನೋಡಬಹುದು. 56% ಸರ್ಕಾರಿ ಕಂಪನಿ ಅವರೇ ಇರ್ತಾರೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಪವರ್ ಫೈನಾನ್ಸ್ ಅನ್ನ ಖಂಡಿತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಕಂಪನಿಯನ್ನ ಸ್ಟಡಿ ಮಾಡಿ, ಆನಂತರ ಈ ಸೆಕ್ಟರ್ ಅಲ್ಲಿ ಇರುವಂತಹ ಗ್ರೋತ್ ಅವಕಾಶಗಳನ್ನ ಸ್ಟಡಿ ಮಾಡಿ. ಜೊತೆಗೆ ಈಗ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಅನ್ನು ಕೂಡ ನೋಡಿ. ಅಲ್ಲಿ ಗ್ರೋತ್ ಇತ್ತು ಅಂದ್ರೆ ಡಿಸಿಷನ್ ತಗೊಳ್ಳಿ, ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು. ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ REC ಲಿಮಿಟೆಡ್. 1.4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇದು ಕೂಡ ನೋಡಬಹುದು ಮೋರ್ ದನ್ 3% ಇದೆ ಡಿವಿಡೆಂಡ್ ಈಲ್ಡ್. ಲಾಸ್ಟ್ 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 23% ಇದೆ. ಜೊತೆಗೆ ಹೈಯಿಂದ ತುಂಬಾ ಚೆನ್ನಾಗಿ ಡೌನ್ ಆಗಿದೆ ನೋಡಬಹುದು. ಈಗಲೂ ಕೂಡ 16-17% ಡೌನ್ ಇದೆ. ಆಕ್ಚುಲಿ ನಾನು ಇದನ್ನ ಮತ್ತೆ ನವೆಂಬರ್ 1ನೇ ತಾರೀಕು ಮುಹೂರ್ತ ಟ್ರೇಡಿಂಗ್ ಅಲ್ಲಿ ಬೈ ಮಾಡಿದ್ದೆ. ಆನಂತರ ಡೌನ್ ಆಗಿತ್ತು ಸ್ಟಾಕ್. ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ಮಾಡ್ತು, ಮತ್ತೆ ಡೌನ್ ಆಯ್ತು, ಮತ್ತೆ ಈಗ ಪುಲ್ ಬ್ಯಾಕ್ ಮಾಡ್ತಾ ಇತ್ತು. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 401% ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ PFC ತರನೇ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಯಾವುದೇ ಪವರ್ ಸೆಕ್ಟರ್ ನ ಶೇರ್ ಅನ್ನ ಓಪನ್ ಮಾಡಿ ನೋಡಿ, ಇದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ಟಿಲ್ 2021 ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ. ಆನಂತರನೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರೋದು. ಏನು ಡಿವಿಡೆಂಡ್ ಹಿಸ್ಟ್ರಿ ನೋಡೋದಾದ್ರೆ ಇಲ್ಲೂ ಕೂಡ ನೋಡೋದು 2024ರಲ್ಲಿ 4 ಟೈಮ್ಸ್ ಡಿವಿಡೆಂಡ್ ಸಿಕ್ಕಿದೆ. 2023ರಲ್ಲೂ ಕೂಡ 4 ಟೈಮ್ಸ್ ಇದೆ. 2022ರಲ್ಲಿ 3 ಟೈಮ್ಸ್ ಇದೆ. 21ರಲ್ಲಿ 4 ಟೈಮ್ಸ್ ಇದೆ. 20ರಲ್ಲಿ 2 ಟೈಮ್ಸ್ ಇದೆ. ರೈಸ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಇಲ್ಲೂ ಕೂಡ ಒಳ್ಳೆ ಡಿವಿಡೆಂಡ್ ಕೂಡ ಸಿಗ್ತಾ ಇದೆ, ಒಳ್ಳೆ ರಿಟರ್ನ್ಸ್ ಕೂಡ ಸಿಗ್ತಾ ಇದೆ. ಫ್ಯೂಚರ್ ಅಲ್ಲೂ ಕೂಡ ಗ್ರೋ ಆಗುವಂತ ಪೊಟೆನ್ಶಿಯಲ್ ಅನ್ನ ಹೊಂದಿದೆ. ಜೊತೆಗೆ ಮೊನ್ನೆ ತಾನೇ ಕಂಪನಿ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ. ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲೋನ್ ಡಿಸ್ಪರ್ಸ್ಡ್ ನೋಡಬಹುದು. ಲಾಸ್ಟ್ ಇಯರ್ ಕ್ವಾರ್ಟರ್ ಅಲ್ಲಿ Q3 ನಲ್ಲಿ 46,358 ಇದ್ದದ್ದು ಈಗ 54,692ಕ್ಕೆ ಬೆಳೆದಿದೆ. ಸೊ ನಿಯರ್ಲಿ 18% ಅಪ್ ಆಗಿದೆ.
ಇನ್ನು ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಗೆ ಲೋನ್ ಡಿಸ್ಪರ್ಸ್ಡ್ ನೋಡಬಹುದು. 3,994 ಕೋಟಿ ಇತ್ತು ಹಿಂದಿನ ವರ್ಷ, ಈಗ 6,314 ಕೋಟಿ, ಅಂದ್ರೆ 58% ಇಂಪ್ರೂವ್ ಆಗಿದೆ. ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. ಎರಡು ಕಡೆ ಕೂಡ ರಿನ್ಯೂವಬಲ್ ಎನರ್ಜಿನಲ್ಲಿ ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಂತರ ಸ್ಟಾಕ್ ಪಿ 9.5 ಟೈಮ್ಸ್ ಇದೆ, ಇಂಡಸ್ಟ್ರಿ ಪಿ 31 ಇದೆ, ಹಾಗೆ ಬುಕ್ ವ್ಯಾಲ್ಯೂ ನೋಡಬಹುದು 279 ಇದೆ, ಇಂಟ್ರಿನ್ಸಿಕ್ ವ್ಯಾಲ್ಯೂ 699 ಇದೆ. ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು 2013 ಡೇಟಾ ಇದೆ. 13,600 ಕೋಟಿಯಿಂದ ಶುರುವಾಗಿ ಕಂಟಿನ್ಯೂಸ್ ಗ್ರೋ ಆಗ್ತಾ ಇದೆ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್. 18 ನಲ್ಲಿ ಮಾತ್ರ ಸ್ವಲ್ಪ ಡೌನ್ ಆಯಿತು, ನಂತರ 19 ಕಮ್ ಬ್ಯಾಕ್. 2020 ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 35,000, 39,000, 39,000, ಈಗ 47,517 ಬಂದಿದೆ. ಇನ್ನು ಕಂಪನಿಯ ನೆಟ್ ಪ್ರಾಫಿಟ್ ಅನ್ನು ನೋಡಬಹುದು, ಇಲ್ಲೂ ಕೂಡ ಒಳ್ಳೆ ಪ್ರಮಾಣದ ಲಾಭವನ್ನ ಕಂಪನಿ ಗಳಿಸ್ತಾ ಇದೆ. 5,300, 5,600, 6,300, 4,400, 5,700, 4,900, 8,300, 10,000, 11,000, 14,000 ಕೋಟಿ ಪ್ರಾಫಿಟ್ ಅನ್ನ ಕಂಪನಿ ಗಳಿಸಿದೆ. ನಂತರ ಈಗ 14,885 ಇದೆ TTM ಅಲ್ಲಿ. ತುಂಬಾ ಒಳ್ಳೆ ಪ್ರಮಾಣದ ಗ್ರೋತ್ ಇಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ, CAGR ಚೆನ್ನಾಗಿದೆ, ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ, ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಕ್ವಾಂಟಿಟೇಟಿವ್ ಮೆಟ್ರಿಕ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ 52.63% ಪ್ರಮೋಟರ್ ಹೋಲ್ಡಿಂಗ್ ಇದೆ, FIS 21.2% ಹೋಲ್ಡಿಂಗ್ ಇಟ್ಟಿದ್ದಾರೆ, DIS 14.2 ಇಟ್ಟಿದ್ದಾರೆ, ಇನ್ನು ಪಬ್ಲಿಕ್ ನಿಯರ್ಲಿ 12% ಹೋಲ್ಡಿಂಗ್ ಇಟ್ಟಿದ್ದಾರೆ. ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಎಲ್ಲೂ ಕೂಡ ಪ್ರಮೋಟರ್ಸ್, ನಂತರ FIS, DIS 35% ಅಬೌವ್ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ. ಇಲ್ಲಿ ಪ್ರಮೋಟರ್ಸ್ ಗೆ ಬಂದ್ರೆ PFC ನೇ ಇರುತ್ತೆ, ಯಾಕಂದ್ರೆ PFC ಇದರ ಹೋಲ್ಡಿಂಗ್ ಕಂಪನಿ ನೋಡಬಹುದು. ಪವರ್ ಫೈನಾನ್ಸ್ ಕಾರ್ಪೊರೇಷನ್ 52.63, ಅದಕ್ಕೆ ಹೇಳಿದ್ದು ಟ್ವಿನ್ಸ್ ಅಂತ, ಎರಡು ಒಂಥರ ಟ್ವಿನ್ಸ್ ಇದ್ದಂಗೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ಎಸ್ಪೆಷಲಿ ನಿನ್ನೆ ಬಂದಂತ ಒಂದು ಅಪ್ಡೇಟ್ ಅಂದ್ಕೊಳ್ತೀನಿ ನಾನು, ಜನವರಿ 3 ನೋಡಬಹುದು. MK ಗ್ಲೋಬಲ್ ಅವರು 2 ಸ್ಟಾಕ್ ಗಳಿಗೂ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಖಂಡಿತ ನಾನು ಇವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಕವರ್ ಮಾಡ್ತಾ ಇಲ್ಲ, ಕಂಪನಿಗಳಲ್ಲಿ ಪೊಟೆನ್ಶಿಯಲ್ ಇದೆ ಅನ್ನೋ ಕಾರಣಕ್ಕೆ ಕವರ್ ಮಾಡ್ತಾ ಇದ್ದೀನಿ. ಬಟ್ ಅವರು ಕೂಡ ಬೈ ರೇಟಿಂಗ್ ಅನ್ನೇ ಕೊಟ್ಟಿದ್ದಾರೆ. ಏನಾದ್ರೂ ಕಾರಣಗಳಿರ್ಬೇಕಲ್ಲ ಅವರು ಬೈ ರೇಟಿಂಗ್ ಅನ್ನ ಕೊಡೋದಕ್ಕೆ. ಇಲ್ಲಿ ಸಾಕಷ್ಟು ಕಾರಣಗಳನ್ನ ಮೆನ್ಷನ್ ಮಾಡಿದರೆ ಒಂದ್ಸಲ ಓದ್ಕೊಳ್ಬಹುದು. ಇದು ಕೂಡ ನಿಮಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡುತ್ತೆ. PFC, REC ಖಂಡಿತ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನೀಸ್ ಅಂತ ನಾನ್ ಭಾವಿಸ್ತೇನೆ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ ಇದಾವೆ, ಬಟ್ ಈಗಲೂ ಕೂಡ ಸ್ಟಡಿ ಮಾಡಬಹುದಾಗಿರುವಂತ ಷೇರುಗಳು ಅಂತಾನೆ ಹೇಳ್ಬೋದು. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ಲಾಸ್ಟ್ 5 ಇಯರ್ಸ್ ಅಲ್ಲಿ 400% ರಿಟರ್ನ್ಸ್ ಬಂದಿದೆ ಅಂದ ತಕ್ಷಣ ನೆಕ್ಸ್ಟ್ 5 ಇಯರ್ಸ್ ಅಷ್ಟೇ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗ್ಬೋದು. ಅಷ್ಟು ಬರ್ಬೋದು, ಅದಕ್ಕಿಂತ ಜಾಸ್ತಿ ಬರ್ಬೋದು, ಅಥವಾ ಅದಕ್ಕಿಂತ ಕಡಿಮೆ ಕೂಡ ಬರ್ಬೋದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಬಟ್ ನಮ್ಮ ಟಾರ್ಗೆಟ್ ಏನಿದೆ, ಅಟ್ಲೀಸ್ಟ್ 15 to 20% CAGR ರಿಟರ್ನ್ಸ್, ಅದು ನಮ್ಮ ಟಾರ್ಗೆಟ್. ಅದ್ರ ಮೇಲೆ ಎಷ್ಟಾರ ಬರಲಿ, ಮಿನಿಮಮ್ 15% ಅಟ್ಲೀಸ್ಟ್ ಸಿಗಬೇಕು. ಮ್ಯಾಕ್ಸಿಮಮ್ ಅದು ಎಷ್ಟಾದ್ರೂ ಆಗ್ಬೋದು. ಆ ಟಾರ್ಗೆಟ್ ಅನ್ನ ಇಟ್ಕೊಂಡು ನಾವು ಹೋಗೋದು. ಖಂಡಿತ ಆ ಪೊಟೆನ್ಶಿಯಲ್ ಅಂತೂ ಕಂಪನೀಸ್ ಅಲ್ಲಿ ಇದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಡಿಸೆಂಟ್ ಡಿವಿಡೆಂಡ್ ಪೇ ಔಟ್ ಇದೆ, ಅದೊಂದು ಅಡ್ವಾಂಟೇಜ್ ಕಂಪನಿಗಳಲ್ಲಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು PFC ಹಾಗೂ REC ಲಿಮಿಟೆಡ್ ಶೇರ್ಗಳನ್ನ. ಜೊತೆಗೆ ಎರಡು ಕೂಡ ಶೇರ್ ಪ್ರೈಸ್ ಕೂಡ ಹೆವಿ ಇಲ್ಲ, ಸೊ 500 ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತದ್ದು. REC 537 ಇದ್ರೆ PFC 465 ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ 500 ರೇಂಜ್ ಅಲ್ಲಿ ಇರುವಂತ ಶೇರುಗಳು ಎರಡು ಕೂಡ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅಂದ್ರೆ ಹಲವು ಶೇರುಗಳು ಪ್ರೈಸ್ 3, 4, 5, 8, 10,000 ಇರುವಂತವು ಕವರ್ ಮಾಡಿದಾಗ ಕಡಿಮೆ ಪ್ರೈಸ್ ಅನ್ನು ಕೂಡ ಕವರ್ ಮಾಡಿ ಅಂತ. ಬಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಬಟ್ ಕಂಪನಿಗಳ ಪೊಟೆನ್ಶಿಯಲ್, ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಿ ಡಿಸಿಷನ್ ತಗೊಳ್ಬೇಕು. ಖಂಡಿತ ಇಲ್ಲಿ ಫಂಡಮೆಂಟಲ್ಸ್ ಓಕೆ ಚೆನ್ನಾಗಿದೆ, ಪ್ರೈಸ್ ಕೂಡ ಅಫೋರ್ಡಬಲ್ ರೇಂಜ್ ಅಲ್ಲಿ ಇದೆ. ಸೊ ಎರಡು ಕೂಡ ಅಡ್ವಾಂಟೇಜ್ ಅನ್ನೇ ತಂದು ಕೊಡ್ತಿದೆ. ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು, ಬಟ್ ಸ್ಟಡಿ ಮಾಡಿ ಆನಂತರ ಡಿಸೈಡ್ ಮಾಡಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡವಾ ಅಂತ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.